ಸರ್ ರಾಘವ್ ಚಡ್ಡಾ ಆಮ್ ಆದ್ಮಿ ಬಿಟ್ಟು ನೋಡಿ ಇವರೇ, ನೀವು ನಮ್ಮ ಕರ್ನಾಟಕ ಮಾಧ್ಯಮದವರು ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ನಿಮಗೆ. ಆಪರೇಷನ್ ಕಮಲದ ಬಗ್ಗೆ ಗೊತ್ತಿಲ್ವ ನಿಮಗೆ? ನೀವೇ ತಾನೇ ಇಡೀ ರಾಷ್ಟ್ರಕ್ಕೆ ಪರಿಚಯ ಮಾಡಿಸ್ಕೊಟ್ಟಿದ್ದು. BJP ಏನೇನು ಮಾಡ್ತಾ ಇರೋದು, ಈ ಕಾನ್ಸೆಪ್ಟ್ ಪೇಪರ್ ರೆಡಿಯಾಗಿದ್ದು ಕರ್ನಾಟಕದಲ್ಲಿ. ರಾಷ್ಟ್ರ ಮಾಧ್ಯಮದವರಿಗೆ ಸ್ವಲ್ಪ ನಿಮ್ಮ ಹತ್ರ ಟ್ರೈನಿಂಗ್ ತೊಗೊಳಕ್ಕೆ ಹೆಂಗೆ ಮಾಡ್ತಾರೆ ಅಂತ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸು ನಿಮಗೆಲ್ಲ ಗೊತ್ತಿದೆ. ರಾಘವ್ ಚಡ್ಡಾ ಈಗ ನೋಡಿ, ಸಂಜಯ್ ಸಿಂಗು ಪಾಪ ಅವ್ರದ್ದು ED ರೇಡ್ ಆಗ್ತದೆ, ಆಪಿಗೆ ಸೇರ್ತಾರೆ. ಟೆಕ್ಸ್ಟ್ ಬುಕ್ ಪ್ಲೇ ಅಲ್ವಾ ಇದು? ಸೊ ನಿಮಗೆಲ್ಲ ಗೊತ್ತಿದೆ. ನಿಮ್ಮ ಹತ್ರ ನಿಮಗೇನು ಹೇಳಬೇಕಾಗಿಲ್ಲ. ನ್ಯಾಷನಲ್ ಮೀಡಿಯಾದವರಿಗೂ ಗೊತ್ತಿದೆ. ಅವರು ಬಟ್ ಜಾನ್ ಕೂಡ್ರ ಥರ ಇದ್ದಾರೆ ಅಷ್ಟೇ. ದೆಹಲಿಯಲ್ಲಿ ಭೇಟಿ ಮಾಡಿದ್ದಾರೆ ಸರ್ ಖರ್ಗೆ ಸಾಹೇಬ್ರನ್ನು. ನೀವು ರಕ್ಷಾ ಮಂತ್ರಿಗೆ ಭೇಟಿ ಮಾಡಿದ್ದು ಹೇಳಿಲ್ಲ? ಅದನ್ನು ಭೇಟಿ ಮಾಡಿದ್ದಾರೆ. ಹಾಂ, ಬೆಂಗಳೂರು ಬಗ್ಗೆ ಅವರ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ದು ಹೇಳಿಲ್ಲ? ಬೇರೆ ಮಂತ್ರಿಗಳ ಜೊತೆ ಭೇಟಿ ಮಾಡಿ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ದು ಹೇಳಿಲ್ಲ? ಅದೇ ಅಭಿವೃದ್ಧಿಗೋಸ್ಕರ ಹೋಗೋರೆ, ಬೆಂಗಳೂರಿನ ಅಭಿವೃದ್ಧಿಗೋಸ್ಕರ, ರಾಜ್ಯದ ಅಭಿವೃದ್ಧಿಗೋಸ್ಕರ. ಈಗ ಖರ್ಗೆ ಸಾಹೇಬ್ರಿಗೆ ಭೇಟಿ ಆಗಿಲ್ಲ ಅಂದ್ರೆ ಇನ್ನು ಯಾರಿಗೆ ಭೇಟಿ ಆಗ್ತಾರೆ ಸರ್ ಅವರು? ನೀವು ಅದನ್ನ ಹೇಳಿ, ಯಾರಿಗೆ ಭೇಟಿ ಆಗ್ಬೇಕಂತ. ಎಲ್ಲರಿಗೂ ಸ್ಪಂದಿಸ್ತಾರೆ, ನೀವು ಹೋದ್ರೂ ಸ್ಪಂದಿಸ್ತಾರೆ ಖರ್ಗೆ ಸಾಹೇಬರು. ಅದಕ್ಕೆ ಇಟ್ ಇಸ್ ರೈಟ್. ಸಿ, ಅದೇ ಹೇಳ್ತಾ ಇರೋದು ಸರ್. ಒಬ್ಬ ಸಾಮಾನ್ಯ ಕಾರ್ಯಕರ್ತನು ಡೆಲ್ಲಿಗೆ ಹೋಗಿ ಖರ್ಗೆ ಸಾಹೇಬ್ರಿಗೆ ಭೇಟಿ ಬೇಕು ಅಂದರೆ ಭೇಟಿ ಆಗಲೇಬೇಕಲ್ಲ. ಅವರು ಈಸ್ ಕಾಂಗ್ರೆಸ್ ಪ್ರೆಸಿಡೆಂಟ್. ಅವರು ಕರ್ನಾಟಕದಿಂದ ಇರಲಿ, ಕೋಲ್ಕತ್ತಾದಿಂದ ಇರಲಿ. ಆಮೇಲೆ ನಮ್ಮ ಲೀಡರ್ಗಳು ಹೋಗಿ ಖರ್ಗೆ ಸಾಹೇಬ್ರಿಗೆ ಭೇಟಿ ಆದರೆ ಆತಂಕ ಏನು? ಯು ಶುಡ್ ಬಿ ವರಿಡ್ ಇಫ್ ಹಿ ಗೋಸ್ ಅಂಡ್ ಮೀಟ್ಸ್ ಮೋಹನ್ ಭಾಗವತ್. ಮೋಹನ್ ಭಾಗವತ್ ಅವ್ರಿಗೆ ಮೀಟ್ ಮಾಡಿದ್ರೆ ನೀವು ಆತಂಕ ಪಡಬೇಕು. ಸರಿಪಡಿಸಿ ಅನ್ನೋಂಥದ್ದು ಒತ್ತಡ ಮಾಡ್ತಾ ಅಂತ ಹೇಳ್ತಾ ಇದ್ದಾರೆ. ಯಾರು ಹೇಳ್ತಾ ಇದ್ದಾರೆ? ಅವ್ರ ಕಡೆಯಿಂದ ಮೂಲಗಳಿಂದ. ಯಾರು? ಯಾವ ಮೂಲ ಇದೆ? ಅವರೇ ಸ್ಪಷ್ಟವಾಗಿ ಹೇಳಿದ ಮೇಲೆ. ಈಗ ಪಾಪ ರಾಜನಾಥ್ ಸಿಂಗ್ ಅವ್ರ ಜೊತೆ ಫೋಟೋ ಅದು ತೋರಿಸಲ್ಲ ನೀವು, ಬೇರೆ ಮಂತ್ರಿಗಳ ಜೊತೆ ಫೋಟೋ ಅದು ತೋರಿಸಲ್ಲ ನೀವು. ಖರ್ಗೆ ಸಾಹೇಬ್ರು ಎಲ್ಲಿ ತೋರಿಸಿದ್ದೀರಾ? ತೋರಿಸಿ ಮೇಡಮ್, ನನಗೆ ಎಲ್ಲಿ ತೋರಿಸಿದ್ರಿ? ರಿಸಲ್ಟ್ ಬಳಿಕ ಹೈಕಮಾಂಡ್ ಒಂದು ಇತ್ಯರ್ಥ ಮಾಡುತ್ತೆ, ಸಚಿವ ಸಂಪುಟ ಪುನರ್. ನೋಡಿ, ನಾನಿದು ಪದೇ ಪದೇ ತಮ್ಗೆ ಹೇಳಿದ್ದೀನಿ. ನಾನು ನೀವು ಮಾತಾಡಿದ್ರೆ ಅಪ್ರಸ್ತುತ. ಮಾತನಾಡಬೇಕಾಗಿರೋರು ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು ತೀರ್ಮಾನ ತಗೋತಾರೆ. ಅದು ಅವ್ರು ಏನು ಹೇಳಿಕೆ ನೀಡ್ತಾರೆ ಅದು ಮಾತ್ರ ಪ್ರಸ್ತುತ. ಅದು ಬಿಟ್ಟರೆ ಬೇರೆ ಯಾರು ಏನು ಹೇಳಿದ್ರು ಕೂಡ ಅಪ್ರಸ್ತುತ. ಏನಕ್ಕೆ ಮಾತಾಡೋದೇನಿದೆ? ಯಾರು ಹೇಳಿದರು? ಗೊಂದಲಗಳಾಗ್ತಾ ಇದ್ದಾವೆ. ಎಲ್ಲಿ ಗೊಂದಲ ಎಲ್ಲಿದೆ ಇವರೇ? ಗೊಂದಲ ಎಲ್ಲಿದೆ ಹೇಳಿ? ಈಗ ನೀವು ಹಿಂಗೆ ಪ್ರಶ್ನೆ ಕೇಳ್ತೀರಾ, ಗೊಂದಲ ಸೃಷ್ಟಿ ಆಗ್ತದೆ. ನೀವು ಪ್ರಶ್ನೆ ಕೇಳೋದು ನಿಲ್ಲಿಸಿದ್ರೆ ತಣ್ಣಗಿರ್ತದೆ, ಶಾಂತಾಗಿರ್ತದೆ. ಈ ಖರ್ಗೆ ಸಾಹೇಬ್ರು ಬಂದು ಏನಂತ ಹೇಳ್ಬೇಕು ತಮ್ಗೆ ಹೇಳಿ? ಯಾವ ಮೇರಿ 25 ಆಯಿತು, 24 ಆಯಿತು, 25 ಆಯಿತು, 26 ಆಯಿತು. ನಾನು ಹೇಳ್ತಾ ಇದ್ದೀನಲ್ಲ ಸರ್, ನಾನು ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ, ನೀವು ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ. ಯಾರು ಮಾತಾಡಬೇಕು ಮಾತಾಡ್ತಾರೆ, ಅವಾಗ ನಿಮಗೆ ಸಿಗ್ತದೆ ಉತ್ತರ. ಥ್ಯಾಂಕ್ ಯು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.